ಹುಬ್ಬಳ್ಳಿಯಲ್ಲಿ ಅಂಗನವಾಡಿ ಮಕ್ಕಳ ಅನ್ನಕ್ಕೆ ಕನ್ನ ಹಾಕಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೃತ್ಯದ ಹಿಂದೆ ಬೇರೆ ರಾಜಕೀಯ ಪ್ರಭಾವಿಗಳ ಕೃಪಾ ಕಟಾಕ್ಷವಿದೆಯಾ ಅನ್ನುವಂತ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ಸಾರ್ವಜನಿಕ ವಲಯದಲ್ಲಿ ಈ ಬಗ್ಗೆ ನಾನಾ ರೀತಿಯ ಚರ್ಚೆಗಳು ಕೂಡ ಶುರುವಾಗಿವೆ. ಹೆಸರಿಗಷ್ಟೇ ಅಧಿಕಾರಿಗಳ ಮೇಲೆ ಕ್ರಮ ಬೇಡ ಅಂತ ಜನರಂತಿದ್ದಾರೆ. ಈಗಾಗಲೇ ಅಂಗನವಾಡಿ ಕಾರ್ಯಕರ್ತೆಯರು ವಾಹನ ಚಾಲಕನ ವಿರುದ್ಧ ದೂರು ದಾಖಲಾಗಿದೆ, ಅರೆಸ್ಟ್ ಆಗಿದ್ದಾರೆ. ಜೊತೆಗೆ 26 ಅಂಗನವಾಡಿ ಕಾರ್ಯಕರ್ತೆಯರನ್ನ ಬಂಧಿಸಿದ್ದಾರೆ ಖಾಕಿ ತಂಡ. ಅಲ್ಲದೆ ಇಬ್ಬರನ್ನ ಅಮಾನತು ಮಾಡಿರುವ ರಾಜ್ಯ ಸರ್ಕಾರ. ಹೀಗಾಗಿ ಈ ಪ್ರಕರಣದಲ್ಲಿ ಪ್ರಭಾವಿಗಳ ಕೈವಾಡವಿದೆಯಾ ಅಂತಂದ್ರೆ ಹೆಸರಿಗೆ ಅಧಿಕಾರಿಗಳನ್ನ ದೂರ್ತಾ ಇದ್ದಾರಷ್ಟೇ, ಬಟ್ ನಿಜಕ್ಕೂ ಕೂಡ ಇಲ್ಲಿ ಪ್ರಭಾವಿ ರಾಜಕಾರಣಿಗಳ ಕೈವಾಡವಿದೆ. ಅವರ ಕೃಪಾ ಕಟಾಕ್ಷ ಇಷ್ಟು ಮಟ್ಟಕ್ಕೆ ಅಂಗನವಾಡಿಗೆ ಹೋಗ್ಬೇಕಾಗಿರುವಂತ ಬಾಣಂತಿಯರಿಗೆ ಸಿಗ್ಬೇಕಾಗಿರೋದು, ಮತ್ತೆ ಮಕ್ಕಳಿಗೆ ಸಿಗ್ಬೇಕಾಗಿರೋದು, ಗರ್ಭಿಣಿಯರಿಗೆ ಸಿಗ್ಬೇಕಾಗಿರುವಂತ ಪೌಷ್ಟಿಕ ಆಹಾರಗಳ ಮೂಟೆಗಳು ಬೇರೆ ಗೋಡೌನಿಗೆ ಸೇರ್ತಾ ಇದ್ವು. ಇದೆಲ್ಲದ್ರ ಹಿಂದೆ ಬೇರೆ ಯಾರೋ ಪ್ರಭಾವಿಗಳಿದ್ದಾರೆ ಅನ್ನುವಂಥ ಚರ್ಚೆಗಳು ಓಡಾಡ್ತಾ ಇದೆ. ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ನಡೆಸಿ ಏನು ಉತ್ತರ ಕೊಡ್ತಾರೆ, ಸ್ಪಷ್ಟನೆ ಏನು, ಅದನ್ನ ನೋಡ್ಬೇಕಿದೆ. ಇದು ನೋಡಿ ನಮಗೊಂಥರ ಭಾಳ ವಿಚಿತ್ರ ಅನ್ನಿಸ್ತಾ ಇದೆ ರೀ. ನಾವು ಆ್ಯಕ್ಚುಲಿ ಇಲ್ಲಿ ವೆರಿಫೈ ಮಾಡ್ತೀವಿ. ಆ್ಯಕ್ಚುಲಿ ಇದು ನಮ್ಮದು ಹುಬ್ಳಿ ಧಾರವಾಡ ಶಹರ ಪ್ರಾಜೆಕ್ಟಿಗೆ ಬರುವಂಥ ಫುಡ್ಡು MSPCಯಿಂದ ಡೈರೆಕ್ಟಾಗಿ ಅಂಗನವಾಡಿಗೆ ಬರ್ತದೆ. ಅದು ಅಂಗನವಾಡಿಗೆ ಬರುವಂಥ ಫುಡ್ಡು ನಾವು ಒಂದು ಸಲ ವೆರಿಫೈ ಮಾಡಿ ಡೀಟೇಲ್ಸ್ ಎಲ್ಲ ತೊಗೊಳ್ತೀವಿ. ಅದನ್ನೇ ನಾವು ಪರಿಶೀಲನೆ ಮಾಡ್ತೀವಿ ರೀ, ಯಾವ ಥರ ಬಂದಿದೆ ನಮ್ಗೆ ಗೊತ್ತಿಲ್ಲ. ಒಳಗಡೆ ಅಕ್ಕಿ ಕಾಣಿಸ್ತಾ ಇದೆ, ಅಕ್ಕಿ ಪುಷ್ಟಿ, ಮಿಲ್ಕ್ ಪೌಡ್ರ್ ಇದೆ, ಮಿಲೆಟ್ ಲಾಡು ಇದೆ, ಅದೆಲ್ಲ ನಾವು ಚೆಕ್ ಮಾಡ್ತಾ ಇದ್ದೀವಿ. ಅಂಗನವಾಡಿಗೆ ಹೋಗ್ಬೇಕಾಗಿತ್ತು ಸರ್. ಹೌದು ರೀ. ಇಲ್ಲ, ಅದು ನಮ್ಮ ಕರೆನ ನಿಜವಾಗ್ಲೂ ನೋಡಿ ವಿಚಿತ್ರ ಆಗಿದೆ, ಬೇಜಾರಾಗಿದೆ. ನಾನು ಪರಿಶೀಲನೆ ಮಾಡ್ತೀನಿ ರೀ. ವಿಸಿಟ್ ಮಾಡ್ತಾ ಇದ್ದೀವಿ, ಮಾಡಿ ನಾವು ನೋಟಿಸ್ ಕೊಟ್ಟಿದ್ದೀವಿ. ಎಲ್ಲೆಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆ, ಫುಡ್ ಏನಾಗಿದೆ ಎಲ್ಲಾದ್ರೂ ನಾವು ನೋಟಿಸ್ ಎಲ್ಲ ಕೊಟ್ಟಿದ್ದೀವಿ. CDP ಜನವರಿ ಮೆಟೀರಿಯಲ್ ಇಲ್ಲೇ ಇದೆ, ಫೆಬ್ರವರಿ ತಿಂಗಳದ್ದು ಇದೆ. ಮತ್ತೆ ನೀವು ಯಾವಾಗ ವಿಸಿಟ್ ಮಾಡಿದ್ರಿ, ಯಾವಾಗ ಹೋಗಿದ್ರಿ ನಿಮ್ಮ ಅಧಿಕಾರಿಗಳು ಅಂಗನವಾಡಿ ಕೇಂದ್ರಕ್ಕೆ? ವಿಸಿಟ್ ಮಾಡ್ತಾ ಇದ್ದೀವಿ ರೀ. ಇವರು ಸೂಪರ್ವೈಸರ್ ಮಾಡ್ತಾರೆ, CDP ಮಾಡ್ತಾರೆ, ನಾವು ಮಾಡ್ತಾ ಇದ್ದೀವಿ. ಅದು ನಾನು ಪರಿಶೀಲನೆ ಮಾಡ್ತೀನಿ. ಅವರು ಇನ್ವಾಲ್ವ್ ಆಗಿದ್ದಾರೆ ಹೇಗೆ ಇದರಲ್ಲಿ ನಿಮ್ಗೆ ಅನಿಸ್ತಾ ಇದೆನಾ? ಇಲ್ಲ, ಇದು ಪರಿಶೀಲನೆ ಮಾಡ್ತೀವಿ ನಾವು. ಅಲ್ಲ ಮೇಡಮ್, ಈಗ ಜನವರಿಲಿ ಸೂಪರ್ವೈಸಿಂಗ್ ಮಾಡಿದ್ರೆ, ಪರಿಶೀಲನೆ ಮಾಡಿದ್ರೆ, ಫೆಬ್ರವರಿ ತಿಂಗಳಿದು ಈಗ ಬಂದಿರೋ ಆಹಾರ ಧಾನ್ಯ ಇವತ್ತು ಬಂದಿರೋದು ಗೋಡನ್ ಇಲ್ಲಿ ಗಾಡಿ. ಜನವರಿ ಫುಡ್ ಈಗ ಬಂದಿದೆ. ಆ್ಯಕ್ಚುಲಿ ಜನವರಿ ಫುಡ್ಡು ನಾವು ಫೆಬ್ರವರಿಲೇ ಸಪ್ಲೈ ಮಾಡ್ತಾ ಇದ್ದೀವಿ. ಲೇಟ್ ಆಗಿದೆ, ಈ ತಿಂಗಳೇ ಸಪ್ಲೈ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಹಳೇದಿದೆಯಲ್ಲ, ಅದು ಹೆಂಗೆ? ಹಳೇದು ನಾನು ಪರಿಶೀಲನೆ ಮಾಡ್ತೀನಿ ರೀ. ಎಷ್ಟು ಪ್ರಮಾಣದಲ್ಲಿ ಇದೆ ಈಗ ನೀವು ನೋಡಿದಾಗ ಒಳಗಡೆ? ಅದೇ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ, ಇನ್ನೂ ಲೆಕ್ಕ ಮಾಡ್ತಾ ಇದ್ದೀವಿ. ಇದು ಮುಂಚೆ ನಿಮ್ಮ ಗಮನಕ್ಕೆ ಬಂದಿದ್ದಿಲ್ವಾ? ಯಾರು ಇದು ಅಧಿಕಾರಿಗಳು ಇದು ಗಮನಕ್ಕೆ ಬಂದಿದ್ದರು ನಿಮ್ಮ ಮುಂಚೆ? ಈ ಥರ ಬೇರೆ ಕಡೆ ಸ್ಟೋರ್ ಮಾಡ್ತಾರಂತ ಯಾವುದೂ ಗಮನಕ್ಕೆ ಬಂದಿಲ್ಲ ರೀ. ಬೇರೆ ಕಡೆ ಸ್ಟೋರ್ ಮಾಡ್ತಾರಂತ ಗಮನಕ್ಕೆ ಬಂದಿಲ್ಲ. ಎಲ್ಲದರಿಂದ ಒಬ್ಬ ಅಂಗನವಾಡಿ ಶಿಕ್ಷಕಿ ಇದ್ದಾರೆ ಅನ್ನೋದು ಇದು ಹಳೆ ಹುಬ್ಳಿದು. ಅವ್ರ ಗಂಡನೇ ಇಲ್ಲಿ ಸಿಕ್ಬಿದ್ರು, ತಹಸೀಲ್ದಾರ್ ಬಂದಾಗ ರೆಡ್ ಹ್ಯಾಂಡಾಗಿ ಹಿಡಿದಿದ್ರು, ಕಿಲ್ಲೇದಾರ ಅಂತ ಹೇಳಿ. ನಿಮ್ಗೆ ಏನಾದ್ರು ಮಾಹಿತಿ ಇದೆನಾ? ಇಲ್ಲ, ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ ರೀ. ನಾವು ಪರಿಶೀಲನೆ ಮಾಡ್ತೀವಿ. ಏನು ಮಾಡ್ತೀರಿ ನೆಕ್ಸ್ಟ್ ಕ್ರಮ? ಯಾವ ರೀತಿ ಕ್ರಮ? ಯಾವ ರೀತಿ ಕಾನೂನು ಕ್ರಮ ಆಗುತ್ತೆ ರೀ. ಯಾವ ಥರದ್ದು ಕಾನೂನು ಕ್ರಮ? ಯಾರ್ಯಾರು ಹೊಣೆಗಾರರು ಇದರಲ್ಲಿ? ನಾವು ಅಂಗನವಾಡಿ ಕಾರ್ಯಕರ್ತೆ, ನಮ್ಮ ಈ ಗೋಡೌನ್ MSPCಯಿಂದ ಸಪ್ಲೈ ಆಗುತ್ತಾ ಅವರು, ನಾವು ನೋಡ್ತೇವೆ ರೀ, ಅದು ಪರಿಶೀಲನೆ ಮಾಡ್ತೀವಿ. ಎಲ್ಲಿದೆ, ಯಾವ ಇದಕ್ಕೆ ಹೋಗೋದು ಮೇಡಮ್? ಇದು ಅದರೊಳಗೆ ಎಲ್ಲ ಉಲ್ಲೇಖ ಮಾಡಿದೆ, ಎಲ್ಲಿ ಶಹರದ ಅಥವಾ ಗ್ರಾಮೀಣ ಎಲ್ಲಿದೆ? ಇದು ಹುಬ್ಳಿ ಶಹರಕ್ಕೆ ಬರಬೇಕಾಗಿದ್ದು ಫುಡ್ಡು. ಅದು ನೋಡ್ತೇವೆ ನಾವು, ಬ್ಯಾಚ್ ನಂಬರ್ ಅದೆಲ್ಲ ಇರುತ್ತೆ. FDA ಬಂದಿದ್ದಾರೆ, ಚೆಕ್ ಮಾಡ್ತಾರೆ. ಇಷ್ಟೆಲ್ಲ ಮಾಡಬೇಕಂದ್ರೆ ನಿಮ್ಮ ಅಧಿಕಾರಿಗಳು ಶಾಮೀಲಿದ್ರೆ ಅಷ್ಟೇ ಆಗುತ್ತೆ ಮೇಡಮ್. ಅಲ್ಲ, ಅದು ಪರಿಶೀಲನೆ ಮಾಡ್ತಾ ಇದ್ದೀವಿ, ನಾವು ಮಾಡ್ತೀವಿ. ಸರ್ ಹೇಳಿದ್ದಾರೆ, AC ಸರ್ನು ಪರಿಶೀಲನೆ ಮಾಡ್ತೀವಿ. ನಂದು ಡಾಕ್ಟರ್ ಹುಲಿಗೆಮ್ಮ ಕುಕನೂರ್ ಅಂತ, ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಇದು ನೋಡಿ ನಮಗೊಂಥರ ಸರ್, ಜನವರಿ ಫುಡ್ಡು ಸ್ವಲ್ಪ ಡಿಲೇ ಆಗಿ ನಾವು ಈಗ ಸಪ್ಲೈ ಮಾಡ್ತಾ ಇದ್ದೀವಿ. ಹೌದ್ರೆ, ಈಗ ಇದನ್ನು ಈ ವ್ಯವಸ್ಥೆ ನೋಡಿ ನಮಗೆ ತುಂಬ ಬೇಜಾರಾಗಿದೆ. ಈಗ ಗೋಡೌನಲ್ಲಿ ನಾವೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ. ಯಾವುದ್ಯಾವುದು ಯಾವ ಕೇಂದ್ರಕ್ಕೆ ಹೋಗಬೇಕಿತ್ತು, ಎಲ್ಲಿ ಹೋಗಬೇಕಿತ್ತು, ಅದನ್ನೆಲ್ಲ ಪರಿಶೀಲನೆ ಮಾಡಿ ಕಾನೂನು ಪ್ರಕಾರ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ವಿರುದ್ಧ ನಾವು ಕ್ರಮ ತಗೋತೀವಿ. ದೊಡ್ಡ ಪ್ರಮಾಣದಲ್ಲಿ ಇದೆ ಕಾನೂನು ಕ್ರಮ ಅಂತೂ ಖಂಡಿತವಾಗ್ಲೂ ತಗೋತೀವಿ. ಅಂಗನವಾಡಿ ಮಕ್ಕಳಿಗೆ ಹೋಗಬೇಕಾಗಿದ್ದು MSPC ಧಾರವಾಡದಿಂದ ಇದು ಸಪ್ಲೈ ಆಗಿರೋದು. ಇದರಲ್ಲಿ ಏನು ಇದಿಲ್ಲ. ಅದು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅದನ್ನೆಲ್ಲ ನಾವು ದಾಖಲಾತಿ ಮೂಲಕ ನಾವು ಪರಿಶೀಲನೆ ಮಾಡಿ ಅವ್ರ ವಿರುದ್ಧ ನಾವು ಕ್ರಮ ತಗೋತೀವಿ.
ಅಂಗನವಾಡಿಗಳಿಗೆ ವಿಸಿಟ್ ಮಾಡೋಂಗಿಲ್ಲ ಅಂತ ಹೇಳ್ತಾರೆ ಸರ್ ನಾವು ಎಷ್ಟು ಸಲ ವಿಸಿಟ್ ಮಾಡಿದ್ದೀರಿ? ನಾವು ವಿಸಿಟ್ ಮಾಡಿದ್ದೇವೆ ಸರ್. ಅಂದರೆ ಯಾವ ಕೇಂದ್ರದ್ದಂತ ಹೆಂಗೆ ಗೊತ್ತಾಗತ್ತೆ? ಇಟ್ ಈಸ್ ಸೋ ಡಿಫಿಕಲ್ಟ್. ಸೊ ಅದನ್ನು ಪರಿಶೀಲನೆ ಮಾಡ್ತೀವಿ ಸರ್ ನಾವು. ಈಗ ಅದರಲ್ಲಿ ಬ್ಯಾಚ್ ನಂಬರ್ ಇರುತ್ತೆ, ಎಲ್ಲ ಇರುತ್ತೆ. ಎಲ್ಲದನ್ನು ಪರಿಶೀಲನೆ ಮಾಡ್ತೀವಿ ನಾವು. ಪರಿಶೀಲನೆ ಮಾಡಿ ಅದನ್ನು ಸೀಸ್ ಮಾಡ್ತೀವಿ. ಸೀಸ್ ಮಾಡಿ ಯಾರ್ಯಾರು ಇದ್ದಾರೆ ಅವ್ರ ವಿರುದ್ಧ ನಾವು ಕಾಮನ್ ಕ್ರಮ ತಗೋತೀವಿ. ಓಕೆ. ಮುತ್ತಣ್ಣ, CDPO ಹುಬ್ಬಳ್ಳಿ ಧಾರವಾಡ ಸಿಟಿ. ಸರ್ ಜನವರಿ ಫುಡ್ಡು ಸ್ವಲ್ಪ ಡಿಲೇ ಆಗಿ ನಾವು ಈಗ ಸಪ್ಲೈ ಮಾಡ್ತಾ ಇದ್ದೀವಿ. ಹೌದ್ರೆ ಈಗ ನಮಗೆ ಈ ವ್ಯವಸ್ಥೆ ನೋಡಿ ನಮಗೆ ತುಂಬ ಬೇಜಾರಾಗಿದೆ. ಈಗ ಗೋಡೌನಲ್ಲಿ